ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಈ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗಿರೀಶ್ ಮಠಣ್ಣನವರ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ. ಅವರೊಂದು ವಿಚಾರವಾಗಿ ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ ಅವರು ಸ್ವತಃ ತಮ್ಮ ಫೇಸ್ಬುಕ್ ವಾಲ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಒಂದು ಚರಿತ್ರೆಯ ಭಾಗವಾಗಿ ತಾನು ಭೇಟಿ ನೀಡಿದಂತಹ ಒಂದು ದೇವಸ್ಥಾನದ ವಿಚಾರವಾಗಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಆದ್ರೆ ಆ ಒಂದು ಪೋಸ್ಟ್ ನಲ್ಲಿ ಸಾವಿರಾರು ವಿಚಾರಗಳು ಹರಿತಾ ಇದಾವೆ. ಯಾಕಂತಂದ್ರೆ ಅಲ್ಲಿ ಒಂದು ಶಿಕ್ಷಣ ಇದೆ, ಆ ಒಂದು ಪೋಸ್ಟ್ ನಲ್ಲಿ ಶಿಕ್ಷಣ ಇದೆ. ಜನರಿಗೆ ಧರ್ಮ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಾಗ ಅಲ್ಲಿ ಕೆಲವೊಂದು ಪಾಠಗಳಿವೆ. ಸೊ ಇವೆಲ್ಲವನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಸ್ನೇಹಿತರೆ, ಆ ಒಂದು ಪೋಸ್ಟ್ಗೆ ಬರೋಣ. ಮೊದಲು ಗಿರೀಶ್ ಮಠಣ್ಣನವರು ನಿನ್ನೆ ದಿನ ಒಂದು ಪೋಸ್ಟ್ ಆಗಿದ್ದಾರೆ. ಇಂದು ಮಹಾರಾಷ್ಟ್ರ ಶ್ರೀ ಕ್ಷೇತ್ರ ತುಳಜಾಪುರ ತಾಯಿ ಅಂಬಾಭವಾನಿ ದರ್ಶನ ಮಾಡಿದ್ದೇನೆ. ತುಳಜಾಪುರದ ಅಂಬಾಭವಾನಿ ದೇವಿಯು ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯ ಸ್ಥಾಪಿಸಲು ಖಡ್ಗ ನೀಡಿದ ಶಿವಾಜಿ ಮನೆತನ ಕುಲದೇವತೆಯೂ ಹೌದು. ಅಫ್ಜಲ್ ಖಾನ್ನ ಬಂಟನಿಂದ ಅತ್ಯಾಚಾರ ಕಿರುಕುಳ ತಪ್ಪಿಸಿಕೊಳ್ಳಲು ಮುಸ್ಲಿಂ ಮಹಿಳೆ ಶಿವಾಜಿಯ ತಾಯಿ ಬೀಜಾಬಾಯಿ ಆಸ್ಥಾನಕ್ಕೆ ಆಶ್ರಯ ಕೇಳಿ ಬರ್ತಾಳೆ. ಆ ಮುಸ್ಲಿಂ ಮಹಿಳೆಯ ರಕ್ಷಣೆಗೆ ನಿಂತ ಜೀಜಾಬಾಯಿ ದುರಹಂಕಾರಿ ಅತ್ಯಾಚಾರಿ ಬಂಟನನ್ನ ಆಸ್ಥಾನದಲ್ಲಿ ಸಂಹಾರ ಮಾಡುತ್ತಾಳೆ. ಹಿಂದೂ ಧರ್ಮ ಯಾವತ್ತೂ ನಾರಿಯರ ಮೇಲಿನ ಅತ್ಯಾಚಾರ ಸಹಿಸುವುದಿಲ್ಲ. ಅಂಬಾ ಭವಾನಿ ಪ್ರತಿಮೆಯೆಂದು ಎದುರು ಗರ್ಜಿಸಿದ ಮಾತೆ ಜೀಜಾಬಾಯಿಯ ಆಜ್ಞೆ ಮುಂದೆ ಛತ್ರಪತಿ ಶಿವಾಜಿಯ ಹಿಂದವಿ ಸಾಮ್ರಾಜ್ಯದ ಬುನಾದಿಯಾಗಿದ್ದು ಈಗ ಇತಿಹಾಸ. ನಾವು ಇಂದಿನ ಪೀಳಿಗೆಯು ಯುವಕರು ಶಿವಾಜಿ ಮಹಾರಾಜರನ್ನು ಹಿಂದೂ ವರ್ಸಸ್ ಮುಸ್ಲಿಂ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎಂಬ ಹಳದಿ ಕನ್ನಡಕದ ಆಚೆ ಅಧ್ಯಯನ ಮಾಡಿದರೆ ನೈಜ ಹಿಂದೂ ಧರ್ಮದ ಪಾವಿತ್ರ್ಯತೆ ಅರ್ಥ ಆಗುತ್ತದೆ. ಈ ಒಂದು ವಿಚಾರ ನಿಮ್ಮ ಮುಂದೆ ಯಾಕೆ ತರ್ತಾ ಇದ್ದೇನೆ ಅಂದ್ರೆ, ಇವತ್ತು ಶಿವಾಜಿ ಅಂತ ಕೇಳಿದ್ರೆ ಜನಗಳು ಹಿಂದೂಗಳು ನಮ್ಮ ಪರ, ಟಿಪ್ಪು ಸುಲ್ತಾನ್ ಅಂತ ಕೇಳಿದ್ರೆ ಮುಸಲ್ಮಾನರು ನಮ್ಮ ಪರ. ಯಾಕೆ ಇಂತಹ ಒಂದು ತಾರತಮ್ಯ ನೀತಿಯನ್ನ ಜನಗಳು ಅಳವಡಿಸಿಕೊಂಡಿದ್ದಾರೆ ಅಂದ್ರೆ ಮುಖ್ಯ ಕಾರಣ ರಾಜಕೀಯನೇ. ರಾಜಕೀಯ ನಾಯಕರುಗಳು ಇಲ್ಲಿ ಡಿವೈಡ್ ಮಾಡಿದ್ದಾರೆ ಜನಗಳನ್ನ, ನಾಯಕರನ್ನ, ರಾಜರುಗಳನ್ನ. ಎಷ್ಟು ಸುಂದರವಾದಂತಹ ಹಿಸ್ಟರಿಗಳನ್ನ ಕಲಿತಾ ಇದ್ದಂತಹ, ಇತಿಹಾಸದ ಪುಟಗಳನ್ನ ತೆರಿತಾ ಇದ್ದಂತಹ ವಿದ್ಯಾರ್ಥಿಗಳು ಅಂತಹ ಒಂದು ಪುಟಗಳನ್ನ ನೋಡಿದ್ರೆ ನಮ್ಮಲ್ಲಿ ಇವಾಗ ರಾಜಕಾರಣಿಗಳು ಧರ್ಮ ಅಂತ ಇಂತಹ ಶಿವಾಜಿ ಎನ್ನುವಂತಹ ಅರಸನನ್ನ, ಟಿಪ್ಪು ಸುಲ್ತಾನ್ ಎನ್ನುವಂತಹ ಅರಸನನ್ನ ನಮ್ಮ ಆ ಒಂದು ಜನಗಳ ನಡುವೆ ಇಬ್ಬಾಗವಾಗಿ ಹಿಂದೂ ಮುಸ್ಲಿಂ ಎನ್ನುವಂತಹ ಒಂದು ಭಾವೈಕ್ಯದಲ್ಲಿ ನೋಡುವಂತೆ ಜನಗಳು ನೋಡ್ತಾ ಇದ್ದಾರೆ. ಯಾವ ಪಾಠ ಪುಸ್ತಕವನ್ನ ತೆರೆದ್ರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಂದು ರಾಜರುಗಳನ್ನ ಪಾಠವನ್ನ ತೆಗೆದು ಹಾಕಲಾಗುತ್ತೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇನ್ನೊಂದು ಪಾಠವನ್ನ ಸೇರಿಸಲಾಗುತ್ತೆ. ಇಂತಹ ಒಂದು ಚರ್ಯೆಗಳು ಇವಾಗ ನಡೀತಾ ಇದೆ. ಇಂತಹ ಈ ಒಂದು ಏನು ಏಳಿಗೆಗಳು ನಡೀತಾ ಇದೆ. ಇವೆಲ್ಲದರ ನಡುವೆ ಗಿರೀಶ್ ಮಠಣ್ಣನವರಂತಹ ಏನು ಸೌಜನ್ಯ ಹೋರಾಟಗಾರರಲ್ಲಿ ಇವತ್ತು ಮುನ್ಪಂಕ್ತಿಯಲ್ಲಿದ್ದಾರೆ. ಇಂತಹ ಒಂದು ಹೋರಾಟಗಾರರ ಅಗತ್ಯತೆ ಅಂದ್ರೆ, ಯಾವತ್ತು ನಾನು ಇವರ ಒಂದು ಹೇಳಿಕೆಗಳಲ್ಲಿ ಹಿಂದೂ ವಿರೋಧಿ ಅಥವಾ ಮುಸ್ಲಿಂ ವಿರೋಧಿ ಅಥವಾ ಕ್ರೈಸ್ತ ವಿರೋಧಿ ನೀತಿಯನ್ನ ನೋಡಿದವನೇ ಅಲ್ಲ. ಸೊ ಅದರಿಂದಾಗಿ ಇವರೊಂದು ವಿಚಾರವನ್ನ ನಿಮ್ಮ ಮುಂದೆ ತರಲೇಬೇಕಾದಂತಹ ಅನಿವಾರ್ಯತೆ ಇಂದಿನ ಸಮಾಜಕ್ಕೆ, ಇಂದಿನ ಸಮೂಹಕ್ಕೆ, ಇಂದಿನ ನಾಗರಿಕತೆಗೆ ಅವಶ್ಯಕವಾದಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದರಿಂದಾಗಿ ನಾವು ಯಾವತ್ತು ಯಾವ ನಾಯಕರುಗಳನ್ನ ಅಂಗೀಕರಿಸಬೇಕು ಅನ್ನುವಂತಹ ಒಂದು ಆಲೋಚನೆ ಬರುವಾಗ ಗಿರೀಶ್ ಮಠಣ್ಣನವರಂತಹ ಏನು ಪ್ರಬುದ್ಧರಾದಂತಹ, ವಿದ್ಯಾರ್ಹತೆಯುಳ್ಳಂತಹ, ಬುದ್ಧಿ ಇರುವಂತಹ, ಚಿಂತಿಸಲು ಅರ್ಹರಾದಂತಹ, ಜನಗಳಿಗೆ ಸ್ವೀಕಾರಾರ್ಹವಂತಹ ಇಂತಹ ನಾಯಕರನ್ನ ನಾವು ಆಯ್ಕೆ ಮಾಡಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಂಡ್ಬಿಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.